ಸೊ ನೀವು 20 ವರ್ಷ ಇನ್ವೆಸ್ಟ್ ಮಾಡಿ ನಿಮ್ಗೆ 20 ವರ್ಷ ಆದ್ಮೇಲೆ ರಿಟೈರ್ ತಗೊಬಹುದು ಅಂತ ಅವ್ರಿಗೆ ಗೊತ್ತು. ಒಳ್ಳೆ ಒಳ್ಳೆ ಪ್ರಾಫಿಟ್ಸ್ ಮಾಡ್ತಾ ಇರುತ್ತೆ ಅಂತ ಕಂಪನಿಗಳಲ್ಲಿ ನಾವೇನ್ ಮಾಡ್ಬೇಕು, ಹೂಡಿಕೆ ಮಾಡಬೇಕು. ಆ ಹೂಡಿಕೆ ಮಾಡೋದನ್ನ ಎಷ್ಟೋ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, ಎಷ್ಟೋ ಜನ ಗೊತ್ತಿಲ್ದಿರಾ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ LIC ಅವರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಇದು ನಮಗ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಅಮೌಂಟ್ ಮಂತ್ ಆನ್ ಮಂತ್ ಕಟ್ಟಿ, ಇಲ್ಲ ಒಂದ್ಸಲಿ ಪ್ರೀಮಿಯಂ ಕಟ್ಟಿ, ಇಲ್ಲ ಕ್ವಾರ್ಟರ್ಲಿ ಪ್ರೀಮಿಯಂ ಕಟ್ಟಿ, ನಿಮಗೆ ರಿಟೈರ್ಮೆಂಟ್ ಏಜ್ ನ ನಾವು ಪ್ಲಾನ್ ಮಾಡ್ತೀವಿ, ಲೈಫ್ ನ ನಾವು ಸೆಕ್ಯೂರ್ ಮಾಡ್ತೀವಿ, ಮಂತ್ಲಿ ಪೆನ್ಷನ್ಸ್ ತರನು ಕೆಲವೊಂದು ಸ್ಕೀಮ್ ಇದೆ, ಅದನ್ನ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ಅಂತ. ಬಟ್ LIC ಅವರಿಗೆ ನೀವು ಒಂದ್ 5,000ನೋ 10,000ನೋ ತಿಂಗಳ ಕಟ್ಕೊಂಡು ಹೋಗ್ತಿರಲ್ವಾ, ಒಂದ್ 15 ವರ್ಷವರೆಗೂ 20 ವರ್ಷವರೆಗೂ, ಆ ದುಡ್ಡನ್ನ ಅವರು ಎಲ್ಲಾಗ್ತಾ ಇದ್ದಾರೆ ಅನ್ನೋದೇ ಈ ವಿಡಿಯೋ ಉದ್ದೇಶ. ಸೊ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇಂಡೈರೆಕ್ಟ್ಲಿ ದೇ ಆರ್ ಇನ್ವೆಸ್ಟಿಂಗ್ ಇನ್ ಟು ದ ಸ್ಟಾಕ್ ಮಾರ್ಕೆಟ್ ಇಟ್ ಸೆಲ್ಫ್. 14 to 15-16% ಅವರು ಅರ್ನ್ ಮಾಡ್ತಾರೆ. ನಿಮಗೆ 8 to 9% ಅಷ್ಟು ದುಡ್ಡನ್ನ ನಿಮ್ಗೆ ರಿಟರ್ನ್ ಅವ್ರು ಕೊಡ್ತಾರೆ. ನೀವು ಅವ್ರ ತರ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಸ್ಟಾಕ್ಸ್ ಮೇಲೆನೆ ಇನ್ವೆಸ್ಟ್ ಮಾಡಿ. LIC ಅವ್ರು ಏನೇನ್ ಇನ್ವೆಸ್ಟ್ ಮಾಡಿದಾರೆ ಅದನ್ನ ಕಾಪಿ ಮಾಡಿದ್ರೆ ಸಾಕು. ಸೊ ದಿಸ್ ಇಸ್ ನಾಟ್ ದ ರೆಕಮೆಂಡೇಶನ್, ಜಸ್ಟ್ ಎಜುಕೇಶನಲ್ ಪರ್ಪಸ್ ಅಷ್ಟೇ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ನಾನು ಇವತ್ತು LIC ಅವರು ಮೇಜರ್ ಆಗಿ ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಿಮಗೆ ವಿತ್ ಡೇಟಾ ತೋರಿಸ್ತೀನಿ. ಸೊ ಈ ಡೇಟಾನ ಬ್ಲೈಂಡ್ ಆಗಿ ಕಾಪಿ ಮಾಡ್ಬಿಡಿ, ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ. ಬಿಕಾಸ್ ಅವ್ರು ಯಾವಾಗೋ ಇನ್ವೆಸ್ಟ್ ಮಾಡಿರ್ತಾರೆ, ತೆಗಿತಾ ಇರ್ತಾರೆ, ಆಗ್ತಾ ಇರ್ತಾರೆ. ಅದೇನು ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಇದೆಲ್ಲ ಫಾಲೋ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಜಸ್ಟ್ ಲುಕ್ ಎಟ್ ಮೈ ಸ್ಕ್ರೀನ್. ಫಸ್ಟ್ ಹೋಗ್ತೀನಿ screener.in. ಬಿಕಾಸ್ ಯಾವುದೇ ಸ್ಟಾಕ್ಸ್ ನ ನೀವು ಹುಡುಕ್ಬೇಕಂದ್ರೆ screener.in ಇಸ್ ದ ಬೆಸ್ಟ್ ಟು ಅನಾಲಿಸಿಸ್ ನನ್ನ ಪ್ರಕಾರ. ಕೆಲವರು ಬೇರೆ ಬೇರೆ ಟೂಲ್ಸ್ ಯೂಸ್ ಮಾಡ್ತಾರೆ. ಓಕೆ, ಫಸ್ಟ್ ಐ ವಿಲ್ ಸರ್ಚ್ ಇಟ್ ರಿಲಯನ್ಸ್ ಇಂಡಸ್ಟ್ರೀಸ್. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಮಾರ್ಕೆಟ್ ಕ್ಯಾಪಿಟಲ್ ಹತ್ತತ್ರ 19 lakh ಪ್ಲಸ್ CR ಇದೆ, ಅಂದ್ರೆ 19 ಲಕ್ಷ ಕೋಟಿ ಪ್ಲಸ್ CR ಇದೆ. ಇದೆಲ್ಲ ಮುಖೇಶ್ ಅಂಬಾನಿದೆ ಆಗಿರಲ್ಲ. ಇನ್ವೆಸ್ಟರ್ಸ್ ಇರ್ತಾರೆ, FII ಇರ್ತಾರೆ, DII ಇರ್ತಾರೆ, ಪಬ್ಲಿಕ್ ನಾವು ಇನ್ವೆಸ್ಟ್ ಮಾಡಿರೋರು ಕೂಡ ಇದರಲ್ಲಿ ಈ ಸ್ಟಾಕ್ ಅಲ್ಲಿ ದುಡ್ಡು ಹಾಕಿದ್ರು. ಇದರಲ್ಲಿ ಎಷ್ಟೋ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, ಎಷ್ಟೋ ಜನ ಗೊತ್ತಿಲ್ದಿರಾ LIC ಹಾಕ್ತಾನೆ ಇರ್ತೀರಾ ದುಡ್ಡು, ಮಂತ್ ಆನ್ ಮಂತ್ ಕಟ್ತಾನೆ ಇರ್ತೀರಾ, ಮಂತ್ ಆನ್ ಮಂತ್ ಕಟ್ತಾನೆ ಇರ್ತೀರಾ. LIC ಅವರು ಇದ್ರ ಮೇಲೆ ಎಷ್ಟು ದುಡ್ಡು ಹಾಕಿದ್ದಾರೆ ಜಸ್ಟ್ ನೋಡೋಣ. ಇನ್ವೆಸ್ಟರ್ಸ್ ಪ್ಯಾಟ್ರನ್ ಕಾಣಿಸ್ತಿದೆಯಲ್ವಾ, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್, DII. ವಾಟ್ ಈಸ್ ಮೀನ್ ಬೈ DII ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅಂದ್ರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಿರ್ಬೇಕು. ಲೈಕ್ ಮ್ಯೂಚುವಲ್ ಫಂಡ್ಸ್ ಅವರಾಗಿರ್ಲಿ, LIC ಅವರಾಗಿರ್ಲಿ, ಇವ್ರನ್ನೆಲ್ಲರೂ ಮ್ಯೂಚುವಲ್ ಫಂಡ್ಸ್ LIC ಅವ್ರನ್ನೆಲ್ಲ ಏನಂತ ಕರಿತೀವಿ ಅಂದ್ರೆ DII, ಅಂದ್ರೆ ಪಬ್ಲಿಕ್ ಅಲ್ಲ, ದೊಡ್ಡ ಲಕ್ಷ ಕೋಟಿ 2 ಲಕ್ಷ ಕೋಟಿ ಈ ತರ ಅವ್ರ ಹತ್ರ ದುಡ್ಡು ಇನ್ವೆಸ್ಟ್ ಮಾಡಿರ್ಬೇಕು. ಇವ್ರನ್ನ DII ಅಂತೀವಿ. ಆ DII ಅಲ್ಲಿ ರಿಲಯನ್ಸ್ ಮೇಲೆ ತುಂಬಾ ಯಾರಿಟ್ಟಿದ್ದಾರೆ, LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಆಲ್ಮೋಸ್ಟ್ 6.94% ಅಷ್ಟು ದುಡ್ಡು ಇದ್ರ ಮೇಲೆ ಇಟ್ಟಿದ್ದಾರೆ. ಮತ್ತೆ ನೋಡಿ, ಸಿಂಪಲ್ SBI ದುಡ್ಡು ಇಟ್ಟಿದ್ದಾರೆ, ICICI ಅವರು ದುಡ್ಡು ಇಟ್ಟಿದ್ದಾರೆ. NPSಗೆ ಎಷ್ಟು ಜನ ಆಗ್ತೀರಾ, ಅದರಲ್ಲಿ ಕೂಡ ನಿಮ್ ದುಡ್ಡನ್ನ ತಗೊಂಡು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಓಕೆನಾ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ಸ್. ಸೊ ಇದರಿಂದ ನಿಮ್ಗೆ ಏನ್ ಅರ್ಥ ಆಗ್ಬೇಕು ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಸೋರ್ಸ್ ಆಕ್ಚುಲಿ ಯಾರಿಗೆ, ಈ SBI ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, LIC ಅವ್ರಿಗಾಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಸೋರ್ಸ್. ಅವ್ರು ಏನ್ ಮಾಡ್ತಾರೆ, ನಿಮ್ ದುಡ್ಡನ್ನ ಪಿರಿಯಡಿಕ್ ಹೇಳ್ತಾರೆ. ಹೆಂಗ್ ಪಿರಿಯಡಿಕ್ ಆಗಿ ಹೇಳ್ತಾರೆ ಅಂದ್ರೆ, ಸೊ ನೀವು 20 ವರ್ಷ ಇನ್ವೆಸ್ಟ್ ಮಾಡಿ ನಿಮ್ಗೆ 20 ವರ್ಷ ಆದ್ಮೇಲೆ ರಿಟೈರ್ ತಗೊಬಹುದು ಅಂತ. ಅವ್ರಿಗೆ ಗೊತ್ತು ಸ್ಟಾಕ್ ಮಾರ್ಕೆಟ್ 20 ವರ್ಷವರೆಗೂ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಮೇಲೇನೆ ಇರುತ್ತೆ ಅಂತ, ಅದಕ್ಕೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಸೊ ನಿಮಗೂ ಅರ್ಥ ಮಾಡ್ಕೊಳ್ಳಿ, ಸ್ಕೀಮ್ಸ್ ಕಟ್ಟೋದಲ್ಲ 5,000 10,000 ಅಂತ. ಆ ದುಡ್ಡು ಎಲ್ಲಿ ಹೋಗ್ತಿದೆ ನೋಡಿ, ಇವಾಗ ತೋರಿಸ್ತೀನಿ. ಅಂದ್ರೆ LIC ಅವರು ರಿಲಯನ್ಸ್ ಮೇಲೆ ಇನ್ವೆಸ್ಟ್ ಮಾಡಿದಾರೆ ಅಂತಲ್ಲ, LIC ಅವರು ಈ ತರ ಎಷ್ಟು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ದಿಸ್ ಇಸ್ ದ ಮೇನ್ ಥಿಂಗ್. ಓಕೆನಾ, ಸೊ ವಿ ವಿಲ್ ಸಿ LIC ಅವರು ಎಲ್ಲಿ ಮೇಜರ್ ಆಗಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಫಸ್ಟ್ LIC ಅವ್ರದ್ದು ಇದು ರಿಪೋರ್ಟ್ ಮೇ ಬಿ 6 months ಹೋಲ್ಡ್ ಆಗಿರುತ್ತೆ, ಬಟ್ ನಿಮ್ಗೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡಕ್ಕೆ ನಾನು ತೋರಿಸ್ತಾ ಇದೀನಿ. LIC ಇನ್ವೆಸ್ಟ್ಮೆಂಟ್ ಇನ್ ಮೇಜರ್ ಬಿಸ್ನೆಸ್ ಗ್ರೂಪ್ಸ್ ಅಂದ್ರೆ ಏನ್, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬಿಸ್ನೆಸ್ ಆಲ್ರೆಡಿ ಸೆಟಪ್ ಆಗಿರೋ ಬಿಸ್ನೆಸ್. ಇವಾಗ ನಾನು ಹೋಗ್ಬಿಟ್ಟು ಜಿಯೋ ಕಂಪ್ನಿನ ಓಪನ್ ಮಾಡಕ್ಕಾಗಲ್ಲ, ನಾನು ಹೋಗ್ಬಿಟ್ಟು ಆದಿತ್ಯ ಬಿರ್ಲಾ ಕಂಪ್ನಿನ ಓಪನ್ ಮಾಡಕ್ಕಾಗಲ್ಲ, ನಾನು ಹೋಗ್ಬಿಟ್ಟು ಏರ್ಟೆಲ್ ಓಪನ್ ಮಾಡಕ್ಕಾಗಲ್ಲ, ನಾನು ಹೋಗ್ಬಿಟ್ಟು JSW ಸ್ಟೀಲ್ ಓಪನ್ ಮಾಡಕ್ಕಾಗಲ್ಲ. ಆಲ್ರೆಡಿ ಇಂಡಿಯಾದಲ್ಲಿ ಮೇಜರ್ ಆಗಿ ಬಿಸ್ನೆಸ್ ಮಾಡಿ ಒಳ್ಳೆ ಪ್ರಾಫಿಟ್ಸ್ ಮಾಡ್ತಾ ಇರುತ್ತೆ. ಅಂತ ಕಂಪನಿಗಳಲ್ಲಿ ನಾವೇನ್ ಮಾಡ್ಬೇಕು, ಹೂಡಿಕೆ ಮಾಡ್ಬೇಕು. ಆ ಹೂಡಿಕೆ ಮಾಡೋದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೇಕು. ಸೊ LIC
ಸಿ ಅವ್ರು ಏನ್ ಮಾಡ್ತಾರೆ, ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಲ್ಲಿ ಹೂಡಿಕೆ ಮಾಡಿರ್ತಾರೆ. ಅಂದ್ರೆ ಬ್ರ್ಯಾಂಡ್ ಆಲ್ರೆಡಿ ಇಂಡಿಯಾದಲ್ಲಿ ಬ್ರ್ಯಾಂಡ್ ಅನ್ಸ್ಕೊಂಡಿರುತ್ತೆ, ಆ ಬ್ರ್ಯಾಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು. ಸೊ ಅದೇ ಇರೋದಿಲ್ಲ LIC ಇನ್ವೆಸ್ಟ್ಮೆಂಟ್ಸ್ ಇನ್ ಮೇಜರ್ ಬಿಸ್ನೆಸ್ ಗ್ರೂಪ್ಸ್, ಬ್ರ್ಯಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಫಸ್ಟ್ LIC ಅವರು ಫಸ್ಟ್ ಜಾಸ್ತಿ ಇಟ್ಟಿರೋದು ಎಲ್ಲಿ ಅಂದ್ರೆ, ಸೊ ನನಗೆ ಗೊತ್ತಂಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದಾರೆ ಅಂದ್ರೆ 6.3% ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಅವ್ರ ಹತ್ರ ಏನಾದ್ರು ₹100 ಇದ್ರೆ 6.3% ಅಷ್ಟು ದುಡ್ಡು ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದೇನಾ, ಅಂಬಾನಿ ಒಬ್ಬನೇ ನಮ್ಮ ಇಂಡಿಯಾ ಕಾಂಟ್ರಿಬ್ಯೂಟ್ ಮಾಡೋದು, ಅದಾನಿ ಏನು ಕಾಂಟ್ರಿಬ್ಯೂಟ್ ಮಾಡಲ್ಲ ಅಂತ ಅದಾನಿ ಮೇಲೆ ದುಡ್ಡು ಹಾಕ್ತಾ ಇದಾರೆ ಅವರು. ಓಕೆ, ಸಿ ಅದಾನಿ 4.4%. ಓಕೆ, ನೆಕ್ಸ್ಟ್ ಇವ್ರು ಇಷ್ಟು ಮಾತ್ರ ದುಡ್ಡು ಹಾಕ್ತಾ ಇದಾರೆ ಅಂದ್ರೆ ಇಲ್ಲ, ಇವರು IT ಫೀಲ್ಡ್ ನಂಬ್ತಾರೆ, ಇನ್ಫಾರ್ಮೇಶನ್ ಆಫ್ ಟೆಕ್ನಾಲಜಿ ಫೀಲ್ಡ್ ವೆರಿ ವೆರಿ ಇಂಪಾರ್ಟೆಂಟ್. ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತು ಇನ್ಫಾರ್ಮೇಶನ್ ಆಫ್ ಟೆಕ್ನಾಲಜಿ ಬೆಳೆಯುತ್ತೆ, ಅದು ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗೋದು ಯಾವ ಸ್ಟಾಕ್ಸ್ ಮೇಲೆ ಅಂದ್ರೆ ಇನ್ಫೋಸಿಸ್, TCS, ವಿಪ್ರೋ ಇಂತದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಏನೇ ಹೊಸದಾಗ ಅಪ್ಡೇಟ್ ಮಾಡಿದ್ರು ಅಪ್ಡೇಟ್ ಮಾಡೋದು ಯಾರು, ಇವರೇ ಅಪ್ಡೇಟ್ ಮಾಡಬೇಕು. ಸೊ ನೋಡಿ, ಇನ್ಫೋಸಿಸ್ 7.6% ಅಷ್ಟು ಇನ್ವೆಸ್ಟ್ಮೆಂಟ್ ಇದೆ. ಅಂದ್ರೆ ನಿಮ್ಗೆ ಏನ್ ಅರ್ಥ ಆಗ್ಬೇಕು, ಎಲ್ಲಾ ಬಿಸ್ನೆಸಸ್ ಸೇರ್ಕೊಂಡ್ರೇನೆ ಒಂದು ಇಂಡಿಯಾ ಆಗುತ್ತೆ, ಒಂದು ನಿಫ್ಟಿ 50 ಆಗುತ್ತೆ. ಆ ನಿಫ್ಟಿ 50 ಅಲ್ಲಿ ಇವ್ರದ್ದು ಆಲ್ಮೋಸ್ಟ್ 90% ಆಫ್ ದ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ನೀವೇನ್ ಮಾಡ್ತೀರಾ, ಇನ್ಫೋಸಿಸ್ ನಿಮ್ಗೆ ಗೊತ್ತಿಲ್ಲ, ಯಾವ್ದೋ ಗಂಗಮ್ಮ ಸ್ಟಾಕು, ಪರ್ವತಮ್ಮ ಸ್ಟಾಕು ಅದ್ರ ಮೇಲೆ ಹಾಕ್ತೀರಾ, ಅದು 100% ಜೀರೋ ಆಗುತ್ತೆ. ಒಂದು ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿಲ್ಲ, ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ಅನ್ಸ್ಕೊಬೇಕು. ಆಚೆ ಹೋಗಿದ ತಕ್ಷಣ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡಬೇಕು. ಇನ್ಫೋಸಿಸ್, ನಿಮ್ ಮಕ್ಕಳು ಮಾತ್ರ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡಬಾರ್ದು, ನಿಮ್ ಮಗ ಮಾತ್ರ ಏರ್ಟೆಲ್ ಸಿಮ್ ಯೂಸ್ ಮಾಡಬೇಕು, ಬಟ್ ಇನ್ವೆಸ್ಟ್ಮೆಂಟ್ಸ್ ಮಾತ್ರ ಆ ಸ್ಟಾಕ್ ನೇಮೇ ಗೊತ್ತಿರಲ್ಲ ಅಂತದ್ರ ಮೇಲೆ ಹೋಗಿ ಇನ್ವೆಸ್ಟ್ ಮಾಡಿರ್ತೀರಾ. ನೆಕ್ಸ್ಟ್ ಆದಿತ್ಯ ಬಿರ್ಲಾ 6.4%. ಓಕೆನಾ. ನೆಕ್ಸ್ಟ್ ಏರ್ಟೆಲ್, ನನಗೆ ಗೊತ್ತಂಗ್ ಏರ್ಟೆಲ್ ಎಲ್ಲರೂ ಯೂಸ್ ಮಾಡಿರ್ತೀರಾ, ನಾನು ಯೂಸ್ ಮಾಡಿರೋದು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಓಕೆನಾ. JSW ಸ್ಟೀಲ್, ಮನೆಗೆ ಏನ್ ಬೇಕು, ಸ್ಟೀಲ್ ಬೇಕೇ ಬೇಕಲ್ವಾ. ಸೊ LIC ಅವ್ರು JSW ಸ್ಟೀಲ್ ಅಲ್ಲಿ 7.8% ದುಡ್ಡು ಇಟ್ಟಿದಾರ. ನೆಕ್ಸ್ಟ್ ಬಂದ್ಬಿಟ್ಟು HUL 4.8%. ಈ ಪ್ರಾಡಕ್ಟ್ ಇಲ್ದಿರ ಇಂಡಿಯಾದಲ್ಲಿ ದಿನಕ್ಕೆ ಏನು ಆಗಲ್ಲ. ಅಂದ್ರೆ 10 ಜನ ಇದ್ರೆ ಆಲ್ಮೋಸ್ಟ್ 9% ಆಫ್ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಪ್ರಾಡಕ್ಟ್ ನ ಯೂಸ್ ಮಾಡೇ ಮಾಡ್ತಾರೆ ಜನ. ಲೈಕ್ ಬೂಸ್ಟ್ ಆಗಿರ್ಲಿ, ಆರ್ಲಿಕ್ಸ್ ಆಗಿರ್ಲಿ, ತ್ರೀ ಲೋಸಸ್ ಆಗಿರ್ಲಿ, ಬ್ರೂ ಆಗಿರ್ಲಿ, ಇದೆಲ್ಲ ಬರೋದು HUL ಇಂದ. ನೆಕ್ಸ್ಟ್ L&T, ಟಾಪ್ ಕನ್ಸ್ಟ್ರಕ್ಷನ್ ಕಂಪನಿ ಆಫ್ ಇಂಡಿಯಾ. ಏನೇ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡ್ಬೇಕಂದ್ರು L&T ಅವರೇ ತುಂಬಾ ಮಾಡೋದು. ಓಕೆನಾ. ಬೆಂಗಳೂರಲ್ಲಿ ನೀವು ಹೆಬ್ಬಾಳ ಆ ಸೈಡ್ ಈ ಸೈಡ್ ಎಲ್ಲ ನೋಡ್ಕೊಂಡ್ ಬನ್ನಿ. ಸೊ ರೋಡಲ್ಲಿ ಹೋಗೋಗೇ ಕಾಣಿಸುತ್ತೆ L&T ಅಂತ. ಓಕೆನಾ. ಸೊ L&T ಮೇಲೆ 8.3% ಅಷ್ಟು ದುಡ್ಡು ಇಟ್ಟಿದ್ದಾರೆ. ನೆಕ್ಸ್ಟ್ ಇವ್ರ ಮೇಜರ್ ಇನ್ವೆಸ್ಟ್ಮೆಂಟ್ ತುಂಬಾ ಹೈ ಎಲ್ಲಿಟ್ಟಿದ್ದಾರೆ ಅಂದ್ರೆ ITC, ಇಂಡಿಯನ್ ಟೊಬ್ಯಾಕೋ ಕಂಪನಿ. LIC ಅವ್ರ ಮೈನ್ ಏಮ್ ಏನು, ಲೈಫ್ ನ ಸೆಕ್ಯೂರ್ ಮಾಡಬೇಕು. ಸೊ ಅವ್ರಿಗೆ 25 ಇಯರ್ಸ್ ಆದ್ಮೇಲೆ ಏನ್ ಮಾಡ್ಬೇಕು, ಒಳ್ಳೆ ಪೆನ್ಷನ್ ಪೇ ಔಟ್ ಮಾಡಿಸ್ಬೇಕು ಅಂತ. ಬಟ್ ಇವ್ರು ಏನ್ ಮಾಡ್ತಾ ಇದಾರೆ, ಇಂಡಿಯನ್ ಟೊಬ್ಯಾಕೋ ಕಂಪನಿ ಮೇಲೆ 15.6% ಅಷ್ಟು ಇನ್ವೆಸ್ಟ್ ಮಾಡ್ತಾ ಇದಾರೆ. ನಿಮ್ಗೆ ಏನ್ ಅರ್ಥ ಆಗ್ತಿದೆ ಅಂದ್ರೆ, ಕಣ್ಣಿಲ್ದವನ್ಗೆ ಇಂಡಿಯಾದಲ್ಲಿ ಏನ್ ಮಾಡ್ತಾ ಇದಾರೆ ಹೇಳಿ, ಕನ್ನಡಿ ಮಾಡ್ತಾ ಇದಾರೆ. ಕುರುಡ ಇರೋನ್ಗೆ ಕನ್ನಡಿ ಮಾಡ್ತಾ ಇದಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, LIC ಮೈನ್ ಏಮ್ ಬಂದ್ಬಿಟ್ಟು ಲೈಫ್ ನ ಸೆಕ್ಯೂರ್ ಮಾಡೋದು. ಬಟ್ ಇವ್ರು ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದಾರೆ, ಹೈಯೆಸ್ಟ್ 15.6% ಅಂದ್ರೆ ITC, ಇಂಡಿಯನ್ ಟೊಬ್ಯಾಕೋ ಕಂಪನಿ. ಸಿಗರೇಟ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದಾರೆ. ನಾಳೆ ನಿಮ್ ಫ್ರೆಂಡ್ ಏನಾದ್ರು ಹೋಗ್ಬಿಟ್ಟು ಸಿಗರೇಟ್ ಕುಡಿತಾ ಇದ್ರೆ ದಯಮಾಡಿ ಕುಡಿಬೇಡಿ ಅಂತ ಅಡ್ವೈಸ್ ಮಾಡಬೇಡಿ, ಕುಡೀರಿ ಅಂತಾನೆ ಅಡ್ವೈಸ್ ಮಾಡಿ. ಯಾವಾಗ ನೀವು ಇನ್ವೆಸ್ಟ್ ಮಾಡಿದಾಗ, ಬಿಕಾಸ್ ನಿಮ್ಮ ಬ್ರ್ಯಾಂಡ್ ನ ನೀವೇ ಡಿಪ್ರಮೋಟ್ ಮಾಡಬಾರದು. ಓಕೆನಾ. ಸೊ ಹಂಗೆಲ್ಲಾದ್ರೂ ರಿಯಲ್ ಆಗಿ ಹೇಳ್ಬಿಟ್ಟಿರಾ, ಜಸ್ಟ್ ಹೇಳ್ತಾ ಇರೋದಷ್ಟೇ. ಓಕೆನಾ. ನಾಟ್ ಎನಿ ರೆಕಮೆಂಡೇಶನ್, ಜಸ್ಟ್ ITC ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಟಾಟಾ ಗ್ರೂಪ್ಸ್ 4.4% ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ವೆಲ್ ಅಂಡ್ ಗುಡ್. ಓಕೆ, ದಿಸ್ ಇಸ್ ದ ಮೇಜರ್ ಇನ್ವೆಸ್ಟ್ಮೆಂಟ್ಸ್ ಆಫ್ ದ LIC. ನಿಮಗೆ ಇವಾಗ ಏನ್ ಅರ್ಥ ಆಯ್ತು, LIC ಅವ್ರು ಮಂತ್ ಆನ್ ಮಂತ್ ಕಟ್ಟಿ ನಿಮ್ಮ ಚೈಲ್ಡ್ ಗ್ರೋತ್ ಗೆ ಪ್ಲಾನ್ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಪರ್ಸೆಂಟ್ ಕೊಡ್ತಾರೆ ಇವಾಗ ನೋಡೋಣ, ಇಂಡೈರೆಕ್ಟ್ ಆಗಿ ಎಷ್ಟು ಪರ್ಸೆಂಟ್ ಕೊಡ್ತಾರೆ ಅಂತ. ಓಕೆನಾ. ಇವಾಗ ನೋಡಿ, ಸೊ ಇನ್ ಎಕ್ಸಿಟ್ ಮಾಡ್ಬಿಟ್ಟು ಸ್ಕ್ರೀನ್ ನಾನು SIP ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀನಿ. ಓಕೆನಾ. ಅವ್ರು ಎಷ್ಟು ಪರ್ಸೆಂಟ್ ಕೊಡ್ಬೋದು ಮ್ಯಾಕ್ಸ್ ನಮಗ್ ಕೊಟ್ರೆ, ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋದು, ಎಷ್ಟು ಇನ್ವೆಸ್ಟ್ ಮಾಡಬಹುದು. ಓಕೆನಾ. ಜಸ್ಟ್ ಓಪನ್ SIP ಕ್ಯಾಲ್ಕುಲೇಟರ್. ನಾನು ಹೇಳ್ತಾ ಇರೋದು SIP ರೆಕಮೆಂಡ್ ಮಾಡ್ತಾ ಇಲ್ಲ, ಜಸ್ಟ್ ಡೈರೆಕ್ಟ್ ಆಗಾದ್ರೂ ಸ್ಟಾಕ್ಸ್ ಅಲ್ಲಿ ಹಾಕಿ, ಹೆಂಗಾದ್ರೂ ಹಾಕಿ, ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಅಷ್ಟೇ ತೆಗಿತಾ ಇದೀನಿ SIP ಕ್ಯಾಲ್ಕುಲೇಟರ್. ಇವಾಗ ಯಾವ್ದೋ ಪರ್ಸನ್, ಸೊ he wants to invest month on month on 10,000 ಅನ್ಕೋಣ. ಸೊ ಎಂಟರ್ ದ ಅಮೌಂಟ್. he want to invest 10,000 per month. ಎಷ್ಟೋ ಜನ ಆರಾಮಾಗಿ ಕಟ್ತಾ ಇರ್ತೀರಾ. ಮನೆ ಯಾವ್ದೋ ವಿಡಿಯೋ ನೋಡ್ತಾ ಇದ್ದೆ TV9 ಅಲ್ಲಿ, ಚೀಟಿಗಳು ಬಳ್ಳಾರಿಯಲ್ಲಿ, ಅದು ಚೀಟಿಗಳು 150 ಕೋಟಿ ಮೋಸ ಆಗಿದೆ, 200 ಕೋಟಿ ಮೋಸ ಆಗಿದೆ ಅಂತ. ಚೀಟಿಗಳು ಮಂತ್ ಆನ್ ಮಂತ್ ಕಟ್ತೀರಾ. ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ನಂಬೋದಿಲ್ಲ, ನಂಬಿ ಸ್ಟಾಕ್ ಮಾರ್ಕೆಟ್ ನ. ಓಕೆನಾ. ಮೋಸ ಹೋಗ್ಬೇಡಿ ಆಚೆ. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೋಸ ಮಾಡೋರು ಇದಾರೆ, ಹಂಗನ್ಬಿಟ್ಟು ಎಲ್ಲರೂ ಮಾಡ್ತಾರೆ ಅಂತಲ್ಲ. ಓಕೆನಾ. ದುಡ್ಡು ನಿಮ್ಮ ಡಿಮ್ಯಾಟ್ ಅಲ್ಲಿ ಓಪನ್ ಮಾಡ್ಬಿಟ್ಟು ದುಡ್ಡು ಹಾಕಿ. ಸೊ ಥಿಂಕ್ 10,000 ಮಂತ್ ಆನ್ ಮಂತ್ ಕಟ್ಟಿದೀರಾ. ಓಕೆನಾ. ಇದು ಫಸ್ಟ್ LIC ಕ್ಯಾಲ್ಕುಲೇಟ್ ಮಾಡೋಣ. ಮ್ಯಾಕ್ಸ್ LIC ಕೊಟ್ರೆ 9% ಕೊಡ್ಬೋದು. ಒಳ್ಳೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ, ಅದನ್ನ ರೆಕಮೆಂಡ್ ನಿಮ್ಗೆ LIC ಏಜೆಂಟ್ ಮಾಡಿದ್ರೆ. ಓಕೆನಾ. ಸೊ ಅವನೇನ್ ಹೇಳ್ತಾನೆ, ನಿಮ್ಗೆ ರಿಟೈರ್ಮೆಂಟ್ ಪ್ಲಾನ್ ನಾನು ಪ್ಲಾನ್ ಮಾಡ್ಕೊಡ್ತೇನೆ ಅಂತ ಒಂದು 30 years ಪ್ಲಾನ್ ಕೊಡ್ತಾನೆ. ಓಕೆನಾ. 10,000 ನ ನೀವು, ಓಕೆನಾ, 10,000 ನ ನೀವು 9% ಅಲ್ಲಿ ಏನಾದ್ರು LIC ಅವ್ರು ಏನಾದ್ರು 9% ನಿಮ್ಗೆ ಕೊಟ್ರೆ, ನೀವ್ ಎಷ್ಟು ಕಟ್ಟಿರ್ತೀರಾ ಅಂದ್ರೆ 36 ಲಕ್ಷ ಕಟ್ಟಿರ್ತೀರಾ ಇನ್ವೆಸ್ಟೆಡ್ ಅಮೌಂಟ್. ಬಟ್ ನಾನು ರಿಟರ್ನ್ಸ್ ಎಷ್ಟು ಬರುತ್ತೆ, 1,84 ಲಕ್ಷ ಅಷ್ಟು ರಿಟರ್ನ್ ಬರುತ್ತೆ. ಯಾವ್ದ್ರಲ್ಲಿ, LIC ಅಲ್ಲಿ ಹಾಕಿದ್ರೆ. ನಾವು ಥಿಂಕ್ ಸೆನ್ಸೆಕ್ಸ್ ನಿಫ್ಟಿ ಆಲ್ಮೋಸ್ಟ್ 14
to 15% ಕೊಡುತ್ತೆ ಆಡಿಂಗ್ ದ ಡಿವಿಡೆಂಡ್ಸ್. ಇವಾಗ ನೋಡಿ ಚೇಂಜಸ್. ಥಿಂಕ್ ಐ ವಿಲ್ ಆಡ್ 14%. ಅವಾಗ ಇದ್ದಿದ್ದು ಎಷ್ಟು ಫಿಗರ್ ಓಕೆನಾ, 1,80,00,000 ಪ್ಲೇಸ್. ಇವಾಗ ಏನಾಯ್ತು ಆ ಫಿಗರ್ ಅಂದ್ರೆ 5,55,00,000 ಆಯ್ತು. ಇನ್ವೆಸ್ಟೆಡ್ ಅಮೌಂಟ್ ಸೇಮೇ, ಬಟ್ ಕಾರ್ಪಸ್ ಕ್ರಿಯೇಟ್ ಆಗಿದ್ದು 5 ಕೋಟಿ. ಇದರಲ್ಲಿ ನಿಮ್ಮ ಚಿಲ್ಡ್ರನ್ಸ್ ಲೈಫ್ ನ ಸೆಕ್ಯೂರ್ ಮಾಡ್ತೀರಾ ಮಾಡಿ, ಮದ್ವೆ ಮಾಡ್ತೀರಾ ಮಾಡಿ, ಒಂದ್ ಸ್ವಂತ ಮನೆ ಕಟ್ಕೊಂತೀರಾ ಕಟ್ಕೊಳ್ಳಿ, ನಿಮ್ಮ ನಿಮ್ ಚಿಲ್ಡ್ರನ್ಸ್ಗೆ ಎಜುಕೇಶನ್ಸ್ ಯೂಸ್ ಮಾಡ್ತೀರಾ ಮಾಡಿ. ಅರ್ಥ ಮಾಡ್ಕೊಳ್ಳಿ, LIC ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋಂತ ಪ್ರಾಫಿಟ್ಸ್ ನೇ ನಿಮಗ್ ಕೊಡೋದು, ಬಟ್ ಅವರು ಬಿರಿಯಾನಿ ತಿನ್ಬಿಟ್ಟು ನಿಮ್ಗೆ ಬಿಸ್ಕೆಟ್ ಕೊಡ್ತಾ ಇದಾರೆ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.